ವಿಶೇಷವಾಗಿ ಯಾಕಂದ್ರೆ ನೂತನ ನಮ್ಮ ಇಳಕಲ್ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮ ದೀಪಕ್ ರಾಠೋಡ್ ಅವರು ಆಗಿದ್ದಾರೆ. ಇವತ್ತು ಸಮಾಜದಲ್ಲಿ ಗುರುತಿಸಿಕೊಂಡು ಮುನ್ನಡೆಯುವಂತಹ ಆ ಯುವಕರನ್ನ ಇವತ್ತು ನೀವು ಹುರಿದುಂಬಿಸಿ ಬೆಂಬಲಿಸಿ ಮುನ್ನಡೆದ್ರೆ ಇವತ್ತು ಸಂತ ಸೇವಾಲಾಲ್ ಅವರ ಸರ್ಕಲ್ ಆಯ್ತು, ಸಂತ ಸೇವಾಲಾಲ್ ಅವರ ದೇವಸ್ಥಾನ ಕೂಡ ಆಯ್ತು ಅನ್ನೋ ಮಾತನಾಡಿ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಹಲವಾರು ವರ್ಷಗಳ ಬೇಡಿಕೆ ನಮ್ಮ ಕುಮಾರ್ ಮಹಾರಾಜರು ನನಗೆ ಅನೇಕ ಸರಿ ಹೇಳ್ತಾ ಇದ್ರು, ಏನ್ರಿ ಒಂದು ಸರ್ಕಲ್ ಮಾಡವಲ್ರಿ, ಒಂದು ಭವನ ಕಟ್ಟವಲ್ರಿ, ಒಂದು ದೇವಸ್ಥಾನ ಮಾಡವಲ್ರಿ ಇಲ್ಕಲ್ಲಾಗ ಅಂತ ಹೇಳ್ತಿದ್ರು. ಇವತ್ತು ಮಹಾಶಿವರಾತ್ರಿ, ಇವತ್ತು ನಾವೆಲ್ಲರೂ ನೀವೆಲ್ಲರೂ ಶಿವನ ಆರಾಧಕರು. ಇವತ್ತು ಶಿವನನ್ನು ನಂಬಿ ಮೆಚ್ಚಿ ನಡೆದಂತ ಭಕ್ತರು, ಈ ದೇಶದ ಭಕ್ತರು ನಾವು ನೀವು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಎಂತ ಪವಿತ್ರ ದಿನ ನೋಡ್ರಿ. ಒಂದು ಕಡೆ ಮಹಾಶಿವರಾತ್ರಿ, ಒಂದು ಕಡೆ ಸಂತ ಸೇವಾಲಾಲ್ ಅವರ 287 ನಾವೆಲ್ಲ ಎಂತ ಪುಣ್ಯವಂತರು, ನಾವು ಭಾಗ್ಯವಂತರು ಅನ್ನೋದನ್ನ ನಾನು ಮಾತಿನಲ್ಲಿ ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ಕಡೆ ಮಹಾಶಿವರಾತ್ರಿ, ಆ ಶಿವನನ್ನ ನಾವು ಇವತ್ತು ಆರಾಧನೆ ಮಾಡಿ ಆ ಶಿವನಿಗೆ ಇವತ್ತು ನಾವು ಉಪವಾಸವನ್ನ ಮೂಲಕ ಅವರಿಗೆ ನಾವು ಒಲಿಸಿಕೊಳ್ಳುವಂತ ಕೆಲಸ ಇವತ್ತು ಮಾಡ್ತೀವಿ. ಅದರ ಜೊತೆಗೆ ಇವತ್ತು ಸಂತ ಸೇವಾಲಾಲ್ ಇವತ್ತು ಜಯಂತಿ ಕೂಡ ಬಂದಿದೆಯಲ್ಲ, ಇದು ನಿಜವಾದ ಇವತ್ತು ಈ ದೇಶದ ಪದ್ಧತಿಯನ್ನ ಯಾವ ಸಂತ ಸೇವಾಲಾಲ್ ಆಗಿನ 287 ವರ್ಷದಿಂದ ಪಾಲನೆ ಮಾಡಿದ್ರು, ಆ ಒಂದು ಇವತ್ತು ಪರಿಸ್ಥಿತಿ ಎರಡು ಕಾಕಾತಳ್ಳಿ ಕೂಡಿಕೊಂಡು ಇವತ್ತು ಅಂತಹ ಒಂದು ಪವಿತ್ರವಾದ ದಿನವೇ ಇವತ್ತು ನಾವು ಸಂತ ಸೇವಾಲಾಲರ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಡಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿ ಅಲ್ಲಿ ಭಾವಚಿತ್ರವನ್ನು ಇಟ್ಟು ಇವತ್ತು ನಾವು ನಮ್ಮ ಗೌಸಲಗಿ ಬಾಬಾ ಅವರ ಕಡೆಗೆ ಪೂಜೆಯನ್ನು ಕೂಡ ನೆರವೇರಿಸಿದ್ದೇವೆ. ಬಂಧುಗಳೇ, ಈ ವೇದಿಕೆ ಮುಖಾಂತರ ಒಂದು ಮಾತನ್ನು ಕೂಡ ಇಚ್ಛೆ ಪಡ್ತೇನೆ. ಬಹುತೇಕ ಇವತ್ತು 15 ಫೆಬ್ರವರಿ 15, ಮುಂದಿನ ವರ್ಷ ಫೆಬ್ರವರಿ 15 ಸಂತ ಸೇವಾಲಾಲರ ದೇವಸ್ಥಾನ, ಸಂತ ಸೇವಾಲಾಲರ ಭವನ ಇದಕ್ಕೆಲ್ಲಲ್ಲಿ ನಾವು ಅಂದೇ ಉದ್ಘಾಟನೆ ಮಾಡಿ ಅಲ್ಲಿ ನಾವು ಜಯಂತಿಯನ್ನು ಆಚರಣೆ ಮಾಡೋಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಕೇವಲ ಮಾತಾಗೋದಿಲ್ಲ, ಯಾಕಂದ್ರೆ ಒಂದು ಬಹಿರಂಗವಾದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ SR ಕಂಠಿ ಅವರ ವೃತ್ತದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಾವು ಅರಿವು ಇಟ್ಕೊಂಡು ಮಾತಾಡ್ತೀವಿ. ಮೈಮೇಲೆ ಏನೇ ಮಾತಾಡಿದ್ರು ಮಾತಿನಲ್ಲಿ ಅರಿವು ಇರಬೇಕು, ಮನಸ್ಸಲ್ಲಿ ಶ್ರದ್ಧೆ ಇರಬೇಕು, ಮನಸ್ಸಲ್ಲಿ ಭಕ್ತಿ ಕೂಡ ಇರಬೇಕು. ಆ ಭಕ್ತಿ